ವ್ಯಕ್ತಿಯೊಬ್ಬರನ್ನು ಲಾಂಗ್ನಿಂದ ತಲೆಗೆ ಹಾಕಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ಹಿಂಭಾಗದ ಅಶ್ವಿನಿ ಬಡಾವಣೆಯಲ್ಲಿ ಗುರುವಾರ ರಾತ್ರಿ 9:30 ಸಮಯದಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು ಚಿಂತಾಮಣಿ ತಾಲೂಕು ನಾಗದಿನಹಳ್ಳಿ ಗ್ರಾಮದ ನಿವಾಸಿ ಆಲಿ ಅಶ್ವಿನಿ ಬಡಾವಣೆಯಲ್ಲಿ ವಾಸವಾಗಿರುವ ಟಿಪ್ಪರ್ ಮತ್ತು ಜೆಸಿಬಿ ಮಾಲೀಕ 48 ವರ್ಷದ ರಾಮಸ್ವಾಮಿ ಉರುಫ್ ಜೆಸಿಬಿ ರಾಮಸ್ವಾಮಿರವರಾಗಿದ್ದಾರೆ. ಗುರುವಾರ ರಾತ್ರಿ 9:30 ಸಮಯದಲ್ಲಿ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಯಾರೋ ಅಪರಿಚಿತ ವ್ಯಕ್ತಿಯೊಬ್ಬ ಜೆಸಿಬಿ ರಾಮಸ್ವಾಮಿಯವರನ್ನು ಅಡ್ಡಿಕಟ್ಟಿ ಲಾಂಗ್ನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಇಮಾಮ್ ಕಾಸಿಂ ಸಾಬ್, ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೊಲೆಗಾರನ ಪತ್ತೆಗಾಗಿ ಬಲೆ ಬೀಸಿದ್ದು, ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದುಬಂದಿಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ 9:30 ಟೈಮಲ್ಲಿ ಅದು ಅಶ್ವಿನಿ ಲೇಔಟಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ವಗೇರೆ ಅಂತ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ಗೊತ್ತಾಗ್ತಾ ಇದೆ ಪ್ರೈವೇಸಿ. ಸೊ ನಾವು ಪತ್ತೆ ಮಾಡಿದ್ದೀವಿ. ಬಾಡಿ ಒಬ್ಬರು ನಾಗದಿನಹಳ್ಳಿ ರಾಮಸ್ವಾಮಿ ಅವರು JCB ವಗೇರೆ ಇದೆ, ಅವರ ಹತ್ರ 2 JCB ಇದೆ, ಅದೇ ಕೆಲಸ ಮಾಡ್ತಾರೆ. ಅವರು ಸಿವಿಲ್ ವರ್ಕ್ ವಗೇರೆ ಮಾಡ್ತಾರೆ. ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿ ಲೇಔಟಲ್ಲಿ. ಸೊ ಮನೆಗೆ ಹೋಗುವಾಗ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸ್ ಅಂತ ಯಾರು ಅಟ್ಯಾಕ್ ಮಾಡಿ ಕೈ ಕಟ್ ಆಗಿದೆ, ಜಾಸ್ತಿ ಡೀಪ್ ಇಂಜರೀಸ್ ಇದೆ, ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜರೀಸ್ ಇದೆ. ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ. ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ. ಸೊ ನಾವು ಕ್ರೈಮ್ ಸೀನ್ಗೆ ಸಿಕ್ಯೂರ್ ಮಾಡ್ಕೊಂಡಿದ್ದೀವಿ, ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ, ಇವರದ್ದು ಯಾರ್ದು ಪರಿಚಯ ಇದೆ ಇವರ ಜೊತೆಗೆ, ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ, ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರ ಬಗ್ಗೆ. ಸೊ ಅವ್ರಿಗೆ ಕೂಡ ಬೇಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಕೊಲೆಗಾರ ಯಾರು ಸರ್? ಕೊಲೆ ಮಾಡಿದವ್ರು ಯಾರು ಸರ್? ನೋಡಿ, ಅದು ಡೌಟ್ ಇದೆಯಾ, ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದ್ದಾರೆ, ಅವ್ರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ ಎವಿಡೆನ್ಸಸ್ ಪ್ರಕಾರ, ಮತ್ತು ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದ್ದೀವಿ. ಸೊ ಸ್ವಲ್ಪ ಡೌಟ್ಸ್ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ. ಈಗ ಆರೋಪಿ ಇದಾನ ಪರಾರಿ? ಈಗ ಎಬ್ಸ್ಕೊಂಡಿಂಗ್ ಇದ್ದಾರೆ. ನಾವು ಆಲ್ರೆಡಿ ಟೀಮ್ಸ್ ಕಳಿಸಿದ್ದೀವಿ, ರೆಡಿ ಮಾಡಿ ಕಳಿಸಿದ್ದೀವಿ, ಬೇಗ ಅರೆಸ್ಟ್ ಮಾಡ್ತೀವಿ. ಸರ್, ಈಗ ಅವ್ರ ಬಳಿನೇ JCB ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ನಾಗೇಶ್ ಅನ್ನೋರು ಅವ್ರ ಮೇಲೆ ಅನುಮಾನ ಇದೆ ಸರ್? ಆ ಥರ ಒಂದು ಫ್ಯಾಮಿಲಿ ಹೇಳಿದ್ದಾರೆ, ಅವ್ರದ್ದು ಈ ಥರ ಅನುಮಾನ ಇದೆ. ಅವ್ರ ಜೊತೆಗೆ ಯಾವುದು ಫಿನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಗಲಾಟೆ ಆಗಿದೆ ಅಥವಾ ಏನು ವಾಗ್ವಾದ ಆಗಿದೆ, ಈ ಥರ ಹೇಳ್ತಾ ಇದ್ದಾರೆ. ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಸೊ ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತೀವಿ.